ನಮಸ್ಕಾರ. ಇವತ್ತು ನಾನು 6th ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜಿನ ಕಲಿಕಾ ಬಲವರ್ಧನೆ ಒಂದು ಆಕ್ಟಿವಿಟಿ ಬುಕ್ಕನ್ನು ನಿಮ್ಮ ಜೊತೆಗೆ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಒಂದೊಂದೇ ಲರ್ನಿಂಗ್ ಔಟ್ಕಮ್ಸನ್ನು ನಾನು ಇವತ್ತು ಕಂಪ್ಲೀಟಾಗಿ ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಯಾಕೆ ಇಷ್ಟು ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ ಕಂಪ್ಲೀಟ್ 7 ಔಟ್ಕಮ್ಸನ್ನು ನಾವು ಇಲ್ಲಿ ನೋಡ್ಬೋದು. ಸೊ ಆ 7 ಔಟ್ಕಮ್ಸನ್ನು ಮುಗಿಸೋಣ ಅಂತ ಅಂದ್ಕೊಂಡೆ. ಬಟ್ ಲಾಸ್ಟ್ ಒನ್ ಅಪ್ ಟು 6th ಒನ್ವರೆಗೂ ಆಗಿದೆ. ಇದರೊಳಗೆ ಯಾವ್ದಾವ್ದು ಲರ್ನಿಂಗ್ ಔಟ್ಕಮ್ಸ್ ಇದೆ ಅಂದರೆ participates in activities like role play, group discussion, debate, poetry recitation, songs, jokes, riddles, tongue twisters, etc. ಸೊ ಈ ಥರ ಸೊ 7 ಲರ್ನಿಂಗ್ ಔಟ್ಕಮ್ಸ್ ಇದೆ. ಅದರೊಳಗೆ ನಾನಿವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇರೋವಂಥದ್ದು ಒಂದನೇ ಲರ್ನಿಂಗ್ ಔಟ್ಕಮ್ಮು. ಅದಾದ ನಂತರ ಎಷ್ಟಾಗುತ್ತೋ ಅಷ್ಟದನ್ನು ಕವರ್ ಮಾಡ್ತೀನಿ. ಸೊ ಬನ್ನಿ ಹಾಕಿದರೆ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಕಮಿಂಗ್ ಟುವರ್ಡ್ಸ್ ದ ಫಸ್ಟ್ ಲರ್ನಿಂಗ್ ಔಟ್ಕಮ್, ದಟ್ ಈಸ್ ಪಾರ್ಟಿಸಿಪೇಟ್ಸ್ ಇನ್ ಆಕ್ಟಿವಿಟೀಸ್ ಲೈಕ್ ರೋಲ್ ಪ್ಲೇ, ಗ್ರೂಪ್ ಡಿಸ್ಕಷನ್, ಡಿಬೇಟ್, ಪೊಯೆಟ್ರಿ ರಿಸೈಟೇಷನ್, ಸಾಂಗ್ಸ್, ಜೋಕ್ಸ್, ರಿಡಲ್ಸ್, ಟಂಗ್ ಟ್ವಿಸ್ಟರ್ಸ್ ಎಕ್ಸೆಟ್ರಾ. ಕೆಲವೊಂದು ಶಾಲೆಗಳಲ್ಲಿ ಇಂಗ್ಲೀಷ್ ಟೀಚರ್ಸ್ ಇರಲ್ಲ, ಹಾಗಾಗಿ ನಾನು ಅವರಿಗೆ ಹೆಲ್ಪ್ ಆಗಲಿ ಅಂತಬಿಟ್ಟು ಈ ಒಂದು ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಇದೇ ರೀತಿ ನಾನು 7th ಇಂಗ್ಲೀಷ್ ಮತ್ತು 8th ಇಂಗ್ಲೀಷಿನ ವಿಡಿಯೋಗಳನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನೀವು ನನ್ನ ಚಾನಲ್ಗೆ ಭೇಟಿ ಕೊಟ್ಟರೆ ನಿಮಗೆ ಬೇರೆಯ ಒಂದು ವಿಡಿಯೋಗಳ ಮಾಹಿತಿ ಕೂಡ ಸಿಗುತ್ತೆ. ಓಕೆ, ಈಗ ಕಮಿಂಗ್ ಟುವರ್ಡ್ಸ್ ದ ಫಸ್ಟ್ ಆಕ್ಟಿವಿಟಿ 1.1. Imagine that you are a nurse or doctor, meet your friends who will act as patients and collect the following information. ಸೊ ಇಲ್ಲಿ ಪೇಷಂಟ್ ಫಾರ್ಮ್ ಅಂತ ಹೇಳ್ಬಿಟ್ಟು ಹಾಸ್ಪಿಟಲ್ಗಳಲ್ಲಿರುತ್ತೆ. ಸೊ ಅದನ್ನು ನೀವಿಲ್ಲಿ ಬರೀಬೇಕು. ಸೊ ನೇಮ್ ಆಫ್ ದ ಪೇಷಂಟ್ ದಿವ್ಯಾ ಅಂತ ನಾನು ಬರೆದಿದ್ದೀನಿ. ನೀವು ನಿಮ್ಮ ಫ್ರೆಂಡು ಯಾರಿದ್ದಾರಲ್ಲ ಅವರ ಹೆಸರನ್ನು ಬರೀಬೇಕು. ಅವರ ಹೈಟ್ ಎಷ್ಟು ಅಂತಬಿಟ್ಟು ಬರೀರಿ. ಹಾಗೆಯೇ ಅವರ ವೆಯ್ಟ್ ಎಷ್ಟು ಅಂತ ಬರೀರಿ. ಹಾಗೆಯೇ ಡೂ ಯು ಎಕ್ಸಸೈಸ್ ಎವ್ರಿ ಡೇ, ಅವರು ದಿನ ಎಕ್ಸಸೈಸ್ ಮಾಡ್ತಾರಾ, ಹಾಗೆ ಅವರು ಕರೆಕ್ಟಾಗಿ ನಿದ್ದೆ ಮಾಡ್ತಾರಾ. ಅಂದರೆ ನೀವು ಸ್ಟೂಡೆಂಟ್ಸ್ ಅಲ್ವಾ, ನಿಮಗೆ 7 to 8 ಅವರ್ಸ್ ಆಫ್ ಸ್ಲೀಪ್ ಬೇಕು. ಅಂದರೆ 7ರಿಂದ 8 ಗಂಟೆ ನೀವು ನಿದ್ದೆಯನ್ನು ಮಾಡಲೇಬೇಕು. ಓಕೆ, ಸೊ ಡೂ ಯು ಈಟ್ ಹೆಲ್ದಿ ಫುಡ್, ನೀವು ಒಳ್ಳೆಯ ಆರೋಗ್ಯಕರ ಆಹಾರವನ್ನು ತಿಂತೀರಾ ಅಂತಬಿಟ್ಟು. ಚಿಪ್ಸು, ಪಾನಿಪುರಿ, ಗೋಬಿ ಮಂಚೂರಿ ಇದ್ಯಾವುದೂ ಕೂಡ ಹೆಲ್ದಿ ಫುಡ್ ಅಲ್ಲ. ಓಕೆ, ಅದೆಲ್ಲನೂ ಅನ್ಹೆಲ್ದಿ ಫುಡ್. ಡು ಯು ಬ್ರಷ್ ಯುವರ್ ಟೀತ್ ಟ್ವೈಸ್ ಎ ಡೇ. ಓಕೆ, ಸೊ ಎಲ್ರಿಗೂ ಕೂಡ ಈ ಒಂದು ಅಭ್ಯಾಸ ಇಲ್ಲ, ನೈಟ್ ಟೈಮ್ ಬ್ರಷ್ ಮಾಡೋವಂಥದ್ದು ಕೆಲವರು ಮಾತ್ರ ಮಾಡ್ತಾರೆ. ಹಾಗಾಗಿ ಅದನ್ನು ಕೇಳಿಬಿಟ್ಟು ಈ ಒಂದು ಫಾರ್ಮನ್ನು ನೀವು ಫಿಲ್ ಮಾಡಬೇಕು. ಇದು ತುಂಬಾ ಈಸಿ ಇದೆ. ಓಕೆ, ನೆಕ್ಸ್ಟ್ ರೀಡ್ ದ ಕಾನ್ವರ್ಸೇಷನ್ ಬಿಲೋ. ಅಟ್ ದ ರೆಸ್ಟೋರೆಂಟ್, ವಾಟ್ ವುಡ್ ಯು ಲೈಕ್ ಟು ಈಟ್? ಐ ವುಡ್ ಲೈಕ್ ಟು ಈಟ್ ಎನ್ ಐಸ್ ಕ್ರೀಮ್. ವುಡ್ ಯು ಲೈಕ್ ಟು ಹ್ಯಾವ್ ಕ್ಯಾಶ್ಯೂ ನಟ್ ಆರ್ ಆಲ್ಮಂಡ್? ಐ ವುಡ್ ಲೈಕ್ ಟು ಹ್ಯಾವ್ ಬೋತ್. ಸೊ ಇದು ಒಂದು ಕಾನ್ವರ್ಸೇಷನ್ನು, ಅಂದರೆ ಒಂದು ಸಂಭಾಷಣೆ ನಡೀತಾ ಇದೆ, ಅದ್ರ ಬಗ್ಗೆ ತೋರಿಸಿರೋವಂಥದ್ದು. ಈಗ ಅದನ್ನು ನೋಡಿಬಿಟ್ಟು ನಾವಿಲ್ಲಿ ಬರಿಬೇಕು. ಐಡೆಂಟಿಫೈ ದ ಪಿಕ್ಚರ್ಸ್ ಆ್ಯಂಡ್ ರೈಟ್ ಎ ಪಾಸಿಬಲ್ ಕನ್ವರ್ಸೇಷನ್ ಬಿಟ್ವೀನ್ ಎ ಕಸ್ಟಮರ್ ಆ್ಯಂಡ್ ಎ ಸರ್ವಿಂಗ್ ರೋಬೋಟ್. ಸೊ ಆಗಲೇ ನಾವು ನೋಡಿದ್ವಲ್ಲ, ಸೊ ಇಲ್ಲಿ ನಮಗೆ ಹಿಂಟ್ಸನ್ನು ಕೊಟ್ಟಿದ್ದಾರೆ. ಚಪಾತಿ, ಸಮೋಸ, ಕಬಾಬ್, ರೈಸ್ ಆ್ಯಂಡ್ ಕರ್ರಿ, ಲಡ್ಡು, ಜಲೇಬಿ, ಬಿರಿಯಾನಿ, ಆ್ಯಪಲ್, ಬನಾನಾ. ಸೊ ಇಲ್ಲಿ ಆಲ್ರೆಡಿ ನಮಗೆ ಹಿಂಟ್ಸನ್ನು ಕೊಟ್ಟಿದ್ದಾರೆ. ಅದನ್ನು ಯೂಸ್ ಮಾಡಿಬಿಟ್ಟು ನಾವೇನು ಮಾಡಬೇಕು, ಇಲ್ಲಿ ಅದನ್ನು ಫಿಲ್ ಮಾಡಬೇಕಾಗುತ್ತೆ. ಓಕೆ, ಈಗ ಫಸ್ಟ್ ಕ್ವೆಶನ್, ವಾಟ್ ವುಡ್ ಯು ಲೈಕ್ ಟು ಈಟ್? ಅದಕ್ಕೆ ಆನ್ಸರ್ ಅವರೇ ಕೊಟ್ಟಿದ್ದಾರೆ. ಐ ವುಡ್ ಲೈಕ್ ಟು ಈಟ್ ಆ್ಯನ್ ಐಸ್ ಕ್ರೀಮ್. ಎರಡನೇ ಕ್ವೆಶನ್, ವುಡ್ ಯು ಲೈಕ್ ಟು ಹ್ಯಾವ್ ಸಮೋಸ ಆರ್ ಕಬಾಬ್? ಓಕೆ, ಸೊ ಇಲ್ಲಿ ಕ್ವೆಶನ್ ಕೊಟ್ಟಿದ್ದಾರೆ, ನಾನು ಜಸ್ಟ್ ಆನ್ಸರ್ ಹೇಳ್ಕೊತ ಹೋಗ್ಬಿಡ್ತೀನಿ. ಸೊ ಥರ್ಡ್ ಒನ್ನು, ವಾಟ್ ವುಡ್ ಯು ಲೈಕ್ ಟು eat? I would like to eat chapati. Would you like to have cashew or almond? I would like to have cashew and banana. Okay, next sorry, ಇಲ್ಲಿ cashew and almond ಅಂತ ಹಾಕಬೇಕಿತ್ತು. Okay, next, what would you like to eat? I would like to eat biryani. Would you like to have laddu or jalebi? I would like to have jalebi, but I won't like to have laddu. What would you like to eat? I would like to eat rice and curry. Would you like to have apple or banana? I would like to have apple and banana. ಓಕೆ, ಸೊ ನನಗೆ ಇಲ್ಲಿ ನೀವು ಎರಡು ಕಡೆ ರೈಟ್ ಮಾರ್ಕ್ ಕೊಟ್ಟಿದ್ದಾರಲ್ಲ, ಹಾಗಾಗಿ ಎರಡು ನನಗೆ ಬೇಕು ಅಂತಬಿಟ್ಟು. ಓಕೆ, ಸೊ ಹಿಯರ್ ಕಂಪ್ಲೀಟ್ ದ ರೋಲ್ ಪ್ಲೇ ರಿಲೇಟೆಡ್ ಟು ಡಿಫ್ರೆಂಟ್ ಪ್ರೊಫೆಷನ್ಸ್. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಬೇರೆ ಬೇರೆ ಪ್ರೊಫೆಷನ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಸ್ಟ್ ಒನ್ನು ನೋಡೋದಾದರೆ ನಾನು ಝೂಮ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೀವು ಫಸ್ಟ್ ಒನ್ ನೋಡ್ತಾ ಇರ್ಬೋದು, ಇಲ್ಲೊಂದು ಪೋಸ್ಟ್ ಆಫೀಸ್ ಇದೆ. ಓಕೆ, ಈ ಕಡೆ ಹಾಸ್ಪಿಟಲ್ ಇದೆ, ಈ ಕಡೆ ಸ್ಕೂಲ್ ಇದೆ, ಇಲ್ಲಿ ಬಸ್ ಸ್ಟ್ಯಾಂಡ್ ಇದೆ, ಇಲ್ಲಿ ಒಂದು ಶಾಪ್ ಇದೆ, ಹಾಗೆ ಇಲ್ಲೊಂದು ಪೊಲೀಸ್ ಸ್ಟೇಷನ್ ಇದೆ. ಈಗ ಕ್ವೆಶ್ಚನ್ಸಿಗೆ ನೋಡೋಣ. ನಾಕ್ ನಾಕ್, ಹೂ ಇಸ್ ದೇರ್? I have a post for you. I am a postman. Knock knock, who's there? I teach you in school. I am a
ಟೀಚರ್. ನಾಕ್ ನಾಕ್, ಹೂ ಇಸ್ ದೇರ್? ಐ ಫೌಂಡ್ ಯುವರ್ ಬ್ಯಾಂಗಲ್, ಐ ಆಮ್ ಅ ಪೊಲೀಸ್ ಅಥವಾ ಪೊಲೀಸ್ ಮ್ಯಾನ್ ಅಂತಲೂ ಕೂಡ ಬರಿಬೋದು. ನಾಕ್ ನಾಕ್, ಹೂ ಇಸ್ ದೇರ್? ಐ ಟ್ರೀಟ್ ಯು ವೆನ್ ಯು ಆರ್ ಸಿಕ್, ಐ ಆಮ್ ಅ ಡಾಕ್ಟರ್. ನಾಕ್ ನಾಕ್, ಹೂ ಇಸ್ ದೇರ್? ಐ ಸೆಲ್ ಫ್ರೆಶ್ ವೆಜಿಟೇಬಲ್ಸ್, ಐ ಆಮ್ ಅ ಶಾಪ್ ಕೀಪರ್ ಆರ್ ವೆಜಿಟೇಬಲ್ ವೆಂಡರ್ ಅಥವಾ ವೆಜಿಟೇಬಲ್ ಸೆಲ್ಲರ್ ಅಂತಲೂ ಕೂಡ ಬರಿಬೋದು. ನಾಕ್ ನಾಕ್, ಹೂ ಇಸ್ ದೇರ್? ಐ ಇಶ್ಯೂ ಯುವರ್ ಟಿಕೆಟ್ ಟು ಮೈಸೂರು, ಐ ಆಮ್ ಅ ಕಂಡಕ್ಟರ್. ಸೊ ಈ ರೋಲ್ಸನ್ನು ನೀವು ಕ್ಲಾಸಲ್ಲಿ ಎನ್ಯಾಕ್ಟ್ ಮಾಡಬೇಕು ಅಂದರೆ ನೀವು ಇದನ್ನು ಆ್ಯಕ್ಷನ್ ಮಾಡಬೇಕು. ಅಲ್ಲಿ ಇದನ್ನು ಏನು ಮಾಡಬೇಕು ಅಂತಂದರೆ ನೀವು ಅದನ್ನು ನಿಮ್ಮ ಪ್ರತಿಭೆಯನ್ನು ಅಲ್ಲಿ ತೋರಿಸ್ಬೇಕು. ಓಕೆ, ನೆಕ್ಸ್ಟ್ ಆ್ಯಕ್ಟಿವಿಟಿ 1.4, ರೀಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ಸಾಂಗ್. ಯು ಕ್ಯಾನ್ ಸಿಂಗ್ ದ ಸಾಂಗ್, ಆ್ಯಡ್ ಸಮ್ ಮೋರ್ ಲೈನ್ಸ್ ಫಾರ್ ಫನ್. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಕ್ಲೀನ್ ಆ್ಯಂಡ್ ಹೆಲ್ದಿ ಕಿಡ್ಸ್. ಕ್ಲೀನ್ ಆ್ಯಂಡ್ ಹೆಲ್ದಿ ಕಿಡ್ಸ್ ಹೇಗಿರ್ತಾರೆ ಅಂತ. ಗ್ರೂಪ್ 1, ಯಕ್ ಯಕ್ ಯಕ್, ವಿ ಗೆಟ್ ಡರ್ಟಿ ಎವ್ರಿ ಡೇ. ಬಟ್ ವಿ ಡೋಂಟ್ ಹ್ಯಾವ್ ಟು ಸ್ಟೇ ದಟ್ ವೇ. At home, at school or at play, we keep clean and healthy every day. Splash, 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 we wash our hands with soap. Brush, 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 we brush our teeth like this. So ಈ ಥರ ಇದೊಂದು ಫನ್ನಿ ರೈಮ್ ಇದೆ. ಓಕೆ, ನೆಕ್ಸ್ಟ್ add a few lines, write a few instructions that you can give using this song. ಅದಕ್ಕೆ ಆನ್ಸರು, keep clean and be healthy, wash your hands with soap, brush teeth twice a day. Activity 1.5, categorize the below words into I like and I don't like. ಓಕೆ, ಸೊ ಅಲ್ಲಿ ನೀವು ನಿಮಗೆ ಹೇಗೆ ಬೇಕೋ ಆ ರೀತಿ ಬರ್ಕೋಬೋದು. ಈ ಕಡೆ ನಿಮಗೆ ಯಾವ್ದು ಇಷ್ಟ ಅದನ್ನು ಬರಿಬೇಕು, ಈ ಕಡೆ ನಿಮಗೆ ಯಾವ್ದು ಇಷ್ಟ ಇಲ್ಲ ಅದನ್ನು ಬರಿಬೋದು.